ಗ್ರೀನ್ ಮಾರ್ನಿಂಗ್. ಇವತ್ತು ನಾವು ರೈತರ ಹತ್ರ ಮಾಹಿತಿಗೋಸ್ಕರ ಬಂದಿದ್ದೀವಿ. ನಾವು ಗ್ರೀನ್ ಪ್ಲ್ಯಾಂಟಿಂದ ಬಂದಿದ್ದೀವಿ. ನಮ್ಮ ಹೆಸರು ಚಂದ್ರಪ್ಪ ಅಂತ. ಇಲ್ಲಿ ನಮ್ಮ ಗ್ರೀನ್ ಪ್ಲ್ಯಾಂಟ್ ಬಳಕೆಗಳನ್ನು ಮಾಡಿ ಹೊಗೆ ಸೊಪ್ಪು ಬೆಳೆದಿದ್ದಾರೆ ಕೃಷ್ಣೇಗೌಡರು ಅಂದ್ಬಿಟ್ಟು. ನಮಸ್ಕಾರ ಕೃಷ್ಣೇಗೌಡ್ರೆ. ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ನಿಮ್ಮ ಹೊಗೆ ಸೊಪ್ಪು ಗ್ರೀನ್ ಪ್ಲ್ಯಾಂಟ್ ಟೆಕ್ನಾಲಜಿಯಿಂದ ಬೆಳೆದಿದ್ದೀರಾ. ಈಗ ಎಷ್ಟು ವರ್ಷದಿಂದ ಹೊಗೆ ಸೊಪ್ಪು ಬೆಳೀತಾ ಇದ್ದೀರಿ ಗೌಡ್ರೆ? ಸರ್, ನಾವು ಒಂದು 20 ರಿಂದ 25 ವರ್ಷ ಅಂದರೆ ನಮ್ಮ ತಂದೆ ಕಾಲದಿಂದ ಬೆಳೀತಾ ಇದ್ದೀವಿ. ನಾವು ಒಂದು 10 ರಿಂದ 15 ವರ್ಷದಿಂದ ನಾವು ಬೆಳೀತಾ ಇದ್ದೀವಿ. ಹಾಗೆ ನಾವು ಮುಂಗಾರಲ್ಲೂ ಹೊಗೆ ಸೊಪ್ಪು ಮಾಡಿದ್ದು. ನಂತರದಲ್ಲಿ ಹಿಂಗಾರು ಹೊಗೆ ಸೊಪ್ಪು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಒಂದು 20 ರಿಂದ 25 ಸಾವಿರ ಸೊಸಿನ ಟ್ರೈ ಮಾಡ್ದೋ. ಆಗ ನಮ್ಮ ಟ್ರೈ ಮಾಡಿದ್ದನ್ನು ನೋಡಿ ನಮ್ಮ ಚಂದ್ರಪ್ಪ ಸರ್ ಬಂದು, ನೀವು ಗ್ರೀನ್ ಪ್ಲಾನೆಟ್ ಗೊಬ್ಬರಗಳನ್ನ ಉಪಯೋಗಿಸಿ, ಅದರಿಂದ ಬರುವಂಥ ಸಾವಯವ ಕೃಷಿಗೆ ಉಪಯೋಗವಾಗಂಥ ಗೊಬ್ಬರಗಳನ್ನ ಉಪಯೋಗಿಸಿ ಅಂತ ನಮಗೆ ಸಜೆಸ್ಟ್ ಮಾಡಿದ್ರು. ನೋಡು ವಯಸ್ಸಲ್ಲಿ ಅದನ್ನೇ ಉಪಯೋಗಿಸು ಅಂದ್ಬಿಟ್ಟು ಅವ್ರ ಸಜೆಸ್ಟ್ ಮೇಲೆ ನಾನು ಈ ಗೊಬ್ಬರಗಳನ್ನ ಉಪಯೋಗಿಸಿದ್ದೀನಿ. ನಾನು ಮೊದಲಿಗೆ ಯಾವ ಗೊಬ್ಬರ ಇದು? ಗ್ರೀನ್ ಪ್ಲಾನೆಟ್ ಪೊಟ್ಯಾಷ್ ಹಾಕಿದ್ದೀರಾ? ಎಷ್ಟು ಮೂಟೆ ಗೊಬ್ಬರ ಹಾಕಿರಿ? ಗ್ರೀನ್ ಪ್ಲಾನೆಟ್ ದಿಂದ ಬರುವಂತ ಪೊಟ್ಯಾಶ್. ಇದನ್ನ ನಾವು 26-27 ಸಾವಿರ ಗಿಡಕ್ಕೆ 6 ಚೀಲ ಹಾಕಿದೀವಿ. 50 kgದು 6 ಬ್ಯಾಗ್ ಹಾಕಿದೀವಿ. ಹಾಗೆ 3 ಬ್ಯಾಗು ಫ್ರಾಮ್ DAP ಹಾಕಿದ್ದೀರಾ? DAP ಹಾಕಿದೀವಿ. 3 ಬ್ಯಾಗು 26 ಸಾವಿರ ಗಿಡಕ್ಕೆ 3 ಬ್ಯಾಗು DAP ಹಾಕಿದೀವಿ. ಜೊತೆಗೆ ಈ ನಾವು ಗೊಬ್ಬರ ಮತ್ತು ಮಿಕ್ಸಿಂಗ್ಗೆ ಭೂಮಿ ಪವರ್ ಅಂತ ಅಂದ್ಬಿಟ್ಟು 26 ಸಾವಿರ ಗಿಡಕ್ಕೆ 12 kg ಬ್ಯಾಗು 6 ಬ್ಯಾಗ್ ಹಾಕಿದೀವಿ. ಅದೇ 6 ಬ್ಯಾಗ್ ಹಾಕಿದೀವಿ. 12 kg ಬರುವಂತದ್ದು 6 ಬ್ಯಾಗು ಭೂಮಿ ಪವರ್ ಹಾಕಿದೀವಿ. ಅದು ಒಂದು ಪ್ಯಾಕೆಟ್ ಬರೋದು 12 kg. ಅದರಲ್ಲಿ 6 ಬ್ಯಾಗ್ ಹಾಕಿದ್ದೀರಾ? ಇಷ್ಟು ಹಾಕಿದೀನಿ. ಜೊತೆಗೆ ನಾನು ಗೊಬ್ಬರಕ್ಕೆ ಮಿಕ್ಸಿಂಗ್ ಏನ್ ಮಾಡ್ಕೊಂಡಿದೀನಿ ಅಂದ್ರೆ, ಪ್ರೀಮಿಯಮ್ ನೈಟ್ರೋಕಿಂಗ್ ಗ್ರೋ ಮಿಕ್ಸ್ ಮಾಡ್ಕೊಂಡಿದೀನಿ 2 ಬಾಟ್ಲು. ಇದು ಕೂಡ ಮಿಕ್ಸ್ ಮಾಡಿ ಡೈರೆಕ್ಟ್ ಗುಣಿಗೆ ಕೇವಲ 5 ದಿವಸ ಕೊಡಿಸ್ತೆ. ನಾನು 4 ರಿಂದ 5 ದಿವಸಕ್ಕೆ ಕೊಡಿಸ್ತೆ. ಇನ್ಯಾವುದೇ ನಾನು ಅದ್ರ ಜೊತೆಗೆ AS ಕೊಟ್ಕೊಂಡಿದ್ದೀನಿ. AS ಕೊಟ್ಕೊಂಡಿದ್ದೀನಿ 6 ಬ್ಯಾಗ್ 50 kg. ಈಗ ಇದೆಲ್ಲ ನೋಡಿದಾಗ ಹೇಗೆ ಅನಿಸ್ತಾ ಸರ್? ಈಗ ಸರ್ ತುಂಬಾ ಬದಲಾವಣೆ ಅಂದ್ರೆ, ನಮ್ಗೆ ಜಸ್ಟ್ ಒಂದು 5 ರಿಂದ 6 ದಿವಸಕ್ಕೆ ನಮ್ಗೆ ರಿಸಲ್ಟ್ ಬಂತು. ಈಗ ಹೆಚ್ಚು ಕಮ್ಮಿ 2 ತಿಂಗಳ ಮೇಲೆ ನಾವು ಗಿಡ ನೆಟ್ಟು ಈ 2 ತಿಂಗಳ ಮೇಲೆ 2 ರಿಂದ 3 ದಿವಸ ಆಗೈತೆ. ತುಂಬಾ ಚೆನ್ನಾಗೈತೆ ಸರ್ ರಿಸಲ್ಟ್. ಬಹಳ ಚೆನ್ನಾಗಿ ಬಂದಿದೆ. ಹೌದಾ? ಹೌದು. ಅಕ್ಕಪಕ್ಕ ರೈತರಿಗೆಲ್ಲ ಖಂಡಿತ ನಾವು ತುಂಬಾ ಜನಕ್ಕೆ ರೈತರಿಗೆ ಹೇಳ್ತಾ ಇದೀವಿ. ಜನ ಬಂದು ನೋಡ್ತಾ ಇದಾರೆ ಗಿಡನ. ನಾವು ನೆಕ್ಸ್ಟ್ ಇದೇ ಗೊಬ್ಬರನ ಉಪಯೋಗಿಸ್ಬೇಕು, ದಯವಿಟ್ಟು ಇದನ್ನ ಮಾಹಿತಿ ಕೊಡಿ ಅಂತ ನನ್ನ ಹತ್ರ ಕೇಳ್ತಾ ಇದಾರೆ. ನನ್ನ ನಂಬರ್ಗೆ ಫೋನ್ ಮಾಡ್ತಾವ್ರೆ. ನಾನು ಫೋಟೋ ಎಲ್ಲ ಹಾಕಿ ನನ್ನ ಫೇಸ್ಬುಕ್ ಹಾಗೆ ವಾಟ್ಸಾಪ್ ಅಲ್ಲೆಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಕಳಿಸಿದಾಗ ನಮ್ಗೆ ಇದೇ ಗೊಬ್ಬರ ಕೊಡ್ಬೇಕು ನೀವು ಅಂತ ನನ್ನನ್ನು ಕೇಳ್ತಾವ್ರೆ. ನಾವು ಮುಂದೆ ಇನ್ಯಾವಾಗ್ಲೂ ಎಷ್ಟು ಖರ್ಚಾಯ್ತು ಗೌಡ್ರಿ? ಈಗ ನೀವು ಟೊಬಾಕೋ ಬೋರ್ಡ್ ಇಂದ ಗೊಬ್ಬರ ತಗೊಳ್ತಾ ಇದ್ದೀರಾ? ಸರ್, ನಾನು ಇಷ್ಟು ಗಿಡಕ್ಕೆ ನಾನು ಸಿಂಗಲ್ ಬೇರನ್ ಗೊಬ್ಬರ ಅಂತ ಕೊಡ್ತಾರೆ ಬೋರ್ಡ್ ಅಲ್ಲಿ, ಒಂದು ಪ್ಯಾಕೇಜ್. ಅದು ನಾವು ಮೊದ್ಲು 5 ಸಾವಿರ ಕಟ್ತೀವಿ, ಆಮೇಲೆ 42 ಸಾವಿರ ಕಟ್ತೀವಿ. ಒಟ್ಟು 47 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯ್ತದೆ. ಇಷ್ಟಕ್ಕೆಲ್ಲ ನಾನು ಒಂದು 20 AS ಸೇರಿ 6 ಮೂಟೆ AS ಸೇರಿ 26 ರಿಂದ 28 ಸಾವಿರ ರೂಪಾಯಿ ಗೊಬ್ಬರ. 28 ಸಾವಿರ ರೂಪಾಯಿ 3 ಎಕರೆ ವ್ಯವಸಾಯ ಮುಗಿದೋಗಿದೆ. 3.5 ಎಕರೆ ಸರ್. ಹಾಗೆ ನಾನು ನೈಟ್ರೋಕಿಂಗು, ಸ್ಪೆಡಾಲ್ 90 ಹಾಗೆ ಇನ್ನೊಂದು ಗ್ರೋ 3 ಸೇರಿಸಿ ಒಂದು 2 ಡ್ರಮ್ ಸ್ಪ್ರೇ ಮಾಡಿದೀನಿ. ಯಾವುದೇ ಹುಳ ಗಿಳ ಏನು ಬಂದಿಲ್ಲ. ಗಿಡನು ಕೂಡ ತುಂಬಾ ಚೆನ್ನಾಗೈತೆ, ಬಹಳ ಚೆನ್ನಾಗಿದೆ. ಎಷ್ಟೆಲೆ ಬಂದಿರಬಹುದು ಅಂದಾಜು? ನನ್ನ ಪ್ರಕಾರ ಈಗ ಎಲೆನೂ ಕೂಡ ಬಹಳ ಅಗಲಾಗಿದೆ. ಹೌದೌದು, 20 ಎಲೆ ಬಂದಿದೆ ಸರ್. ಈಗ 20 ಎಲೆ ಬಂದಿದೆ. 20 ಬಂದೈತೆ, 20 ರಿಂದ 22 ಐತೆ. ಇನ್ನೂ ಬರುತ್ತೆ ಸರ್, 30 ಎಲೆವರೆಗೂ ಬರುತ್ತೆ ಅಂತ ಅನ್ಕೊಂಡಿದೀವಿ. ಅದ್ದೂರಿಯಾಗಿ ಇದೆ, ಬಹಳ ಚೆನ್ನಾಗಿದೆ. ರೈತ ಬಾಂಧವರು ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿ ಗೊಬ್ಬರಗಳನ್ನ ಬಳಕೆ ಮಾಡಿ ಇಲ್ಲೇ ಒಂದು ಕ್ಷೇತ್ರೋತ್ಸವನು ಕೂಡ ಮಾಡಬೇಕು ಅಂತ ರೈತನೆಲ್ಲ ಕರೆಸಿ ಬಹಳ ಚೆನ್ನಾಗಿ ಬಂದಿದೆ. ಅಕ್ಕಪಕ್ಕ ರೈತರು ಕೂಡ ಕೇಳ್ತಾ ಇದ್ದಾರೆ. ಎಲ್ಲ ರೈತರು ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ, ಬಹಳ ಚೆನ್ನಾಗಿ ಬಂದಿದೆ. ಇನ್ನೊಂದು ಏನಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ನಾವು ಕ್ಷೇತ್ರೋತ್ಸವ ಅಂತ ಮಾಡ್ತೀವಿ. ಎಲ್ಲ ಇದು ಟಾಪ್ ಎಲ್ಲ ಮಾಡಿ ಇನ್ನೊಂದು 10 ರಿಂದ 12 ದಿವಸ 15 ದಿವಸದೊಳಗಡೆ ಎಲ್ಲ ಒಂದೇ ಸಮ ಯೂನಿಫಾರ್ಮ್ ಆಗಿರ್ತದೆ. ಟಾಪ್ ಕಟ್ ಮಾಡಿದ್ಮೇಲೆ ನಾವು ಒಂದು ಕ್ಷೇತ್ರೋತ್ಸವ ಮಾಡ್ತೀವಿ. ದಯವಿಟ್ಟು ಹೊಗೆ ಸೊಪ್ಪು ಬೆಳೆಗಾರರು ಹಾಗೂ ಎಲ್ಲ ಬೆಳೆಗೂ ತುಂಬ ಚೆನ್ನಾಗಿರುತ್ತೆ. ನಾನು ಜಿಂಜರ್ ಅಂದರೆ ಶುಂಠಿಗೆಲ್ಲ ಉಪಯೋಗಿಸಿದೆ ಇದನ್ನು. ಮೊದಲು ಹೊಗೆ ಸೊಪ್ಪಿಗೆ ಮಾತ್ರ ಉಪಯೋಗಿಸಿರಲಿಲ್ಲ. ಈ ಸಲ ಹೊಗೆ ಸೊಪ್ಪು ಉಪಯೋಗಿಸಿದ್ದೀನಿ ಸರ್, ತುಂಬ ಚೆನ್ನಾಗೈತೆ. ಒಂದು ಕ್ಷೇತ್ರೋತ್ಸವ ಅಂತ ಇಲ್ಲೇ ಮಾಡಬೇಕು ಅಂತ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಆ ಕ್ಷೇತ್ರೋತ್ಸವನ ನಮ್ಮ ಚಂದ್ರಪ್ಪನವರು ಡೇಟ್ ಕೊಡ್ತಾರೆ,
ಆ ಡೇಟಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವರು ಯಾವ ಡೇಟ್ ಹೇಳ್ತಾರೆ ಆ ಡೇಟ್ಗೆ ದಯವಿಟ್ಟು ಎಲ್ಲರೂ ಬಂದು ಇದನ್ನು ನೋಡಿ ಸಹಕರಿಸ್ಬೇಕು. ಹಾಗೆ ಮುಂದೆ ಇದೇ ಗ್ರೀನ್ ಪ್ಲಾನೆಟ್ ಗೊಬ್ಬರನ ಉಪಯೋಗಿಸೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಗ್ರೀನ್ ಪ್ಲಾನೆಟ್ ಗೊಬ್ಬರನ ಉಪಯೋಗಿಸಿ ಕ್ಷೇತ್ರೋತ್ಸವಕ್ಕೆ ಬನ್ನಿ ಸರ್. ಧನ್ಯವಾದಗಳು ಗೌಡ್ರೆ, ಭಾಳ ಚೆನ್ನಾಗಿದೆ. ಹೊಗೆ ಸೊಪ್ಪು ಮುಂಗಾರು ಬೆಳೆಗಿಂತಲೂ ಕೂಡ ಅದ್ದೂರಿಯಾಗಿ ಬಂದಿದೆ. ಆಯ್ತು ಸರ್, ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ.